ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಹೈದ್ರಾಬಾದಿ ಬಿರಿಯಾನಿನ ಮನೆಯಲ್ಲೇ ಮಾಡ್ತಿದ್ದೀನಿ. ಅದು ಬಾಸುಮತಿ ರೈಸ್ ಯೂಸ್ ಮಾಡ್ದೇನೆ ಮನೆ ಅಕ್ಕಿನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿದ್ರೂ ಈ ರೆಸ್ಟೋರೆಂಟಲ್ಲಿ ತಂದು ತಿಂದಂಗಿತ್ತು, ಸಖತ್ತಾಗಿತ್ತು ಟೇಸ್ಟಿಂಗ್ ಮಾತ್ರ. ಇದನ್ನು ಪ್ರಿಪೇರ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮೇಯ್ನಾಗಿ ಬೇಕಾಗಿರೋದೇ ಬಿರಿಯಾನಿಗೆ ಫ್ರೈ ಆಗಿರೋ ಈರುಳ್ಳಿ. ಈ ಥರ ಎಣ್ಣೆಯಲ್ಲಿ ಫುಲ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕೊಂಡು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ನಮಗೆ ಬಿರಿಯಾನಿಗೆ ಎಷ್ಟು ಚಿಕನ್ ಬೇಕೋ ಅಷ್ಟಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಮಸಾಲೆನ ಕಲಸಿಡಬೇಕು. ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ 2 ಸ್ಪೂನ್ ಗರಂ ಮಸಾಲೆ, 2 ಸ್ಪೂನ್ ಚಿಲ್ಲಿ ಪೌಡರು, 2 ಸ್ಪೂನ್ ಧನಿಯಾ ಪೌಡರು, ಅರ್ಧ ಸ್ಪೂನ್ ಅರಿಶಿಣ. ನಾನು ಟೇಸ್ಟಿಗೆ ಅಂತ ಹೇಳಿ 1 ಸ್ಪೂನ್ ಖಾರದ ಪುಡಿನೂ ಹಾಕಿದ್ದೀನಿ. ಅದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು, ಮಸ್ಟರ್ಡ್ ಶುಡ್ ಇರಲೇಬೇಕು. ಅದಾದ ಮೇಲೆ ನಮಗೆ ಖಾರ ಎಷ್ಟು ಬೇಕೋ ಅದು ನೋಡಿಕೊಂಡು ಸ್ವಲ್ಪ ಚಿಲ್ಲೀಸು ಕಟ್ ಮಾಡಿರೋದು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಫ್ರೈಡ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು 1 ಸ್ಪೂನ್ ತುಪ್ಪ, 3 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಿ ಕಲಸಿಡಬೇಕು. ಅದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಚಿಕನ್ ಮ್ಯಾರಿನೇಟ್ ಆಗ್ತಿದ್ದಂಗೆ ಅಲ್ಲೇ ನಾವು ಅಕ್ಕಿನ ನೆನೆ ಹಾಕಿಡಬೇಕು. ಒಂದು 15 ಮಿನಿಟ್ಸ್ ಆದರೂ. ಬಾಸುಮತಿ ರೈಸ್ ಆದರೆ ಒಂದು 30 ಮಿನಿಟ್ಸ್ ನೆನೆ ಹಾಕಬೇಕು. ಇದು ಮನೆ ಅಕ್ಕಿನೇ ನಾನು ಮಾಡ್ತಿರೋದ್ರಿಂದ ಒಂದು 10 ಮಿನಿಟ್ಸ್ ಸಾಕು ನೆನೆಯೋಕ್ಕೆ. ಫಸ್ಟೇ ನೆನೆಯೋಕ್ಕೆ ಇಟ್ಟಿದ್ದೆ. ಇವಾಗ ನಾನು ರೈಸ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, 1 ಸ್ಪೂನ್ ಎಣ್ಣೆ ಮತ್ತು ನಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ನ ಹಾಕಿ ನೀರು ಕುದಿಯೋವರೆಗೂ ಕಾಯಬೇಕು. ಅದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಕುದಿಯೋ ನೀರಿಗೆ ಹಾಕಿದರೆ ಸಾಕು. ಅದಾದಮೇಲೆ ಕಟ್ ಮಾಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲೈಟಾಗಿ ಸ್ವಲ್ಪ ಮೇಲೆ ಹಾಕೋಬೇಕು. ಇದು ಒಂದು 70% ಅಕ್ಕಿ ಬೆಂದಿದೆ ಅಂತ ನೋಡಿ ಎತ್ತಿಟ್ಕೊಬಿಡ್ಬೇಕು, ಇಲ್ಲಾಂತಂದರೆ ಬೇಗ ಬೆಂದ್ಬಿಡುತ್ತೆ ಅನ್ನ. ಅದು ರೈಸ್ ಆಗ್ತಿದ್ದಂಗೆ ಚಿಕನ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 5 ನಿಮಿಷ ನಾವು ಸ್ಟವ್ ಮೇಲೆ ಇಡಬೇಕು. ಅದಾದಮೇಲೆ ಲೇಯರ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಫಸ್ಟಿಗೆ ಸ್ವಲ್ಪ ಚಿಕನ್ ಹಾಕಿ ಅದಾದಮೇಲೆ 70% ಬೆಂದಿರುವಂತಹ ಅನ್ನವನ್ನು ಹಾಕೋಬೇಕು. ಅದನ್ನು ಲೇಯರ್ ಥರ ಮಾಡೋದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಲೇಯರ್ ಚಿಕನ್ನು, ನೆಕ್ಸ್ಟ್ ಲೇಯರ್ ರೈಸು, ಮತ್ತು ನೆಕ್ಸ್ಟ್ ಲೇಯರು ಫ್ರೈ ಮಾಡಿರೋ ಈರುಳ್ಳಿ, ಅದಾದಮೇಲೆ ನೆಕ್ಸ್ಟ್ ಲೇಯರು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಚಿಕನ್ನು 1 ಲೇಯರ್ ರೈಸು. ಅದಾದಮೇಲೆ ಲಾಸ್ಟಿಗೆ ಕಲರ್ ಇರಲಿ ಅಂತ ಹೇಳಿ ನಾನು ಕೇಸರಿ ಕಲರ್ನ ಯೂಸ್ ಮಾಡಿದ್ದೀನಿ. ಕೇಸರಿ ಪುಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಂಡು ಮೇಲೆ ಈ ಥರ ಹಾಕ್ತಿದ್ದೀನಿ ಲಾಸ್ಟಿಗೆ. ಅದಾದಮೇಲೆ ದಮ್ ಕಟ್ಟಬೇಕು. ನಾನಿಲ್ಲಿ ಬಾಳೆದೆಲೆನೇ ಯೂಸ್ ಮಾಡ್ತಿದ್ದೀನಿ. ಬಾಳೆದೆಲೆ ಇಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಭಾರವಾದ ವಸ್ತುವನ್ನೇ ಇಡಬೇಕು. ಮಿನಿಮಮ್ 20 ಮಿನಿಟ್ಸ್ ಸಿಮ್ಮಲ್ಲೇ ಇರಬೇಕು. ಅದಾದಮೇಲೆ ಆಫ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದ್ರೆ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ ಹೈದ್ರಾಬಾದಿ ಬಿರಿಯಾನಿ ಮನೆಯಲ್ಲೇ ರೆಡಿ ಆಗಿಬಿಟ್ಟಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.